ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬೇ ಮಾಡಿಲ್ಲ, ಪ್ಲೀಸ್ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆ್ಯಂಡ್ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಇರ್ತದ ಅಂತಂದ್ರು. ಈ ದಿನದಲ್ಲಿ ನಾ ಏನೇನ್ ಕೆಲಸ ಮಾಡಿದ, ಯಾರ್ ಸರಿ ಟೈಮ್ ಸ್ಪೆಂಡ್ ಮಾಡಿದ, ಏನ್ ಊಟ ಮಾಡಿದ, ಮೀನ್ಸ್ ಕಂಪ್ಲೀಟ್ ನಾರ್ಮಲ್ ಒನ್ ಡೇಲಿ ಏನೇನ್ ಮಾಡ್ತೀವಿ, ನಮ್ ಲೈಫ್ ಸ್ಟೈಲ್, ಹಳ್ಳಿ ಲೈಫ್ ಸ್ಟೈಲ್ ಯಾವ ತರ ಇರ್ತದ ಅದು ನಿಮ್ಗ ಈ ವಿಡಿಯೋದಾಗ ನಾ ನಿಮ್ಗೆ ತೋರಿಸ್ಕೊಡ್ತೀನಿ. ಮಾರ್ನಿಂಗ್ 7 o'clock ಎದ್ದಿದ. ಇವತ್ತು ನೀವು ಅನ್ಕೋಬಹುದು ಬಹಳ ಲೇಟ್ ಅಂತ, ಬಟ್ ನಮ್ದು ನಾರ್ಮಲ್ ರೂಟೀನ್ ದಾಗ ನಾ 7 o'clock ಎದ್ದೇಳ್ತ. ಏನೋ ಗೊತ್ತಿಲ್ಲ, ಅದು ಒಂದು ರೂಢಿ ಆಗ್ಯದ. ನಂಗೆ ಬೇಗಿ ಅಂತಂದ್ರ ಬಾ ಕಷ್ಟ ಆಯ್ತದು. ವಿಂಟರ್ ಸೀಸನ್ ಇಲ್ಲ, ರೈನಿ ಸೀಸನ್ ಇಲ್ಲ, ಸಮ್ಮರ್ ಇಲ್ಲ, ಎಲ್ಲಾ ಸೀಸನ್ದಾಗ ನಾ ಆಲ್ಮೋಸ್ಟ್ ಸ್ವಲ್ಪ ಲೇಟ್ ಮಾಡೇ ಹೇಳ್ತಾ. ನಂಗೆ ಬೇಗಿ ಹೇಳ್ಬೇಕಂತ ಟ್ರೈ ಮಾಡ್ರು ಬಿ ನಂಗೆ ಹೇಳಕ್ ಆಗಲ್ದು, ಅಷ್ಟ ಕಷ್ಟ ಆಯ್ತದು. ಇವರು ಮಮ್ಮಿದೇರು ಆಂಟಿದಿರಲ್ಲ ಬೇಗಿ ಹೇಳ್ತಾರಲ್ಲ, ಬೇಗಿ ಎದ್ದು ಕೆಲಸ ಮಾಡ್ತಾರಲ್ಲ, ಅವರಿಗೆಲ್ಲ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಅದೆಷ್ಟು ಪೇಶನ್ಸ್ಲಿಂದ ಹೇಳ್ತಾರೋ ಗೊತ್ತಿಲ್ಲ. ನಿಜವಾಗ್ಲು ಭಾಳ ಅಂದ್ರೆ ಭಾಳ ಕಷ್ಟ ಆಯ್ತದು. ನಾ ರಾತ್ರಿ ಎಷ್ಟ್ ಲೇಟ್ ಮಾಡಿ ಮಕೋ ಅಂತಂದ್ರು ಮಕೋತ, ಬಟ್ ಮಾರ್ನಿಂಗ್ ಒಂದು ಬೇಗ ಹೇಳಕ್ ಆಗಲ್ಲ. ಅದು ಒಂದೇ ಒಂದು ಬ್ಯಾಡ್ ಹ್ಯಾಬಿಟ್ ಅದ ನನಗ. ಮಾರ್ನಿಂಗ್ 7 o'clock ಎದ್ದು ಮನೆ ಎಲ್ಲಾ ಗುಡ್ಸಿ ಇವಾಗ ಫ್ರೆಶ್ ಅಪ್ ಆಗ್ಲಕ್ ಹೋಗಿದ್ದ. ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ನಾರ್ಮಲ್ ರೂಟೀನ್ ಏನಿರ್ತದ, ಸ್ಕಿನ್ ಕೇರ್ ರೂಟೀನ್ ಅದೆಲ್ಲ ಮಾಡ್ಕೊಳತ್ತಿದ. ಬರೀ ಬೆಂಗಳೂರ್ದಾಗ ಇದ್ದಾಗ ಅಷ್ಟೇ ನಾ ಸ್ಕಿನ್ ಕೇರ್ದೆಲ್ಲ ಮೇಂಟೈನ್ ಮಾಡ್ತಾ. ಹಳ್ಳಿ ಲೈಫ್ದಾಗ ಬಂದಾಗ ಹಳ್ಳಿ ಲೈಫ್ ಸ್ಟೈಲ್ ಯಾವ ತರ ಇರ್ತೋ ಅದಷ್ಟೇ ನಾ ಫಾಲೋ ಮಾಡ್ತಾ. ಹಂಗೇನಿಲ್ಲ, ಸ್ಕಿನ್ ಕೇರ್ ರೂಟೀನ್ ನ ಎಲ್ಲಿದ್ರು ಫಾಲೋ ಮಾಡ್ತಾ, ಬಿಕಾಸ್ ಸ್ಕಿನ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿದ್ರು ಬಿ ಅಷ್ಟೇ, ಹಳ್ಳಿಗೆ ಬಂದ್ರು ಬಿ ಅಷ್ಟೇ, ಸೇಮ್ ರೂಟೀನ್ ನ ಫಾಲೋ ಮಾಡ್ತಾ. ಬಿಕಾಸ್ ನಾವು ಸ್ಕಿನ್ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಬರ್ತದಂತ ನಾ ನಂಬಿದ. ನೀವು ಬಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಸ್ಕಿನ್ ಕೇರ್ ಮಾಡ್ಕೋರಿ. ಅಂಡ್ ಇನ್ನೊಂದು ಮಾತು, ಔಟ್ಸೈಡ್ ಸ್ಕಿನ್ ಎಷ್ಟು ಕೇರ್ ಮಾಡ್ತೀರಿ ನೋಡ್ರಿ, ಇನ್ಸೈಡ್ ಅಷ್ಟೇ ಒಳ್ಳೆ ಆಹಾರ ನೀವು ಸೇವಿಸ್ಬೇಕಾಯ್ತದ. ಹಣ್ಣು, ತರಕಾರಿ, ಸೊಪ್ಪು ಇದೆಲ್ಲ ನೀವು ಡೈಲಿ ಲೈಫಲ್ಲಿ ಸೇವಿಸ್ಬೇಕು. ಯಾಕಂತಂದ್ರ ಔಟ್ಸೈಡ್ ಗ್ಲೋ ಬರ್ಬೇಕಂತಂದ್ರ ನೀವು ಇನ್ಸೈಡ್ ಅಷ್ಟೇ ಒಳ್ಳೆ ಊಟ ತಗೋಬೇಕಾಯ್ತದ. ಇದು ನಂದು ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳತ್ತಿದ. ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ರೂಟೀನ್ ಮಾಡ್ಕೊಂಡು ಇವಾಗ ದೇವ್ರ ಪೂಜೆ ಸಲಕ ನೀರ್ ತಗೊಂಡ್ ಬರ್ಲತ್ತಿದ. ನಮ್ ನಾರ್ಮಲ್ ಆಗಿ ಹಳ್ಳಿ ಲೈಫ್ ಸ್ಟೈಲ್ ಅಲ್ಲಿ ನಾವು ನೀರನ್ನ ಈ ತರ ಬೋರ್ವೆಲ್ ಇಂದಾನೇ ತಗೊಂಡ್ ಬರೋದು. ಬೇರೆಯವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ ನಾವು ಇದೇ ತರ ಫಾಲೋ ಮಾಡ್ತೀವಿ. ಅಂತಂದ್ರೆ ಬೋರ್ವೆಲ್ ಇಂದಾನೇ ನೀರ್ ತಗೋ ಬರ್ತೀವಿ ಫ್ರೆಶ್ ಆಗಿ. ನಮ್ಮ ಊರಾಗಿದ್ದಾಗ ದೇವ್ರ ಪೂಜೆ ನಾನೇ ಮಾಡ್ತಾ. ನಮ್ಮ ಅಕ್ಕದೇರ್ ಇದ್ರು, ನಮ್ಮ ಅಕ್ಕದೇರ್ ಮಾಡ್ತಾರ. ಇಫ್ ಯಾರು ಇಲ್ಲ ಅಂತಂದ್ರ ನಮ್ಮ ಮಮ್ಮಿ ದೇವ್ರ ಪೂಜೆ ರೆಗ್ಯುಲರ್ ಆಗಿ ಮಾಡ್ತಾರ. ಬಟ್ ನಾ ಊರಿಗೆ ಬಂದ ಅಂತಂದ್ರ ಕಂಪಲ್ಸರಿ ದೇವ್ರ ಪೂಜೆ ನಾನೇ ಮಾಡ್ತಾ. ಹಬ್ಬದ ದಿವ್ಸ ಅದು ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಪೂಜೆ ಎಲ್ಲ ಮಾಡೋದಿರ್ತದ, ಅವಾಗಷ್ಟೇ ನಮ್ಮ ಮಮ್ಮಿ ಇಲ್ಲ ಅಂದ್ರೆ ನಮ್ಮ ಅಕ್ಕದೇರ್ ಮಾಡ್ತಾರ. ಬಟ್ ಡೈಲಿ ಪೂಜೆ ನಾನೇ ಮಾಡ್ತಾ, ನಾ ಊರಾಗಿದ್ದ ಅಂತಂದ್ರು. ಏನೋ ಗೊತ್ತಿಲ್ಲ, ದೇವ್ರ ಪೂಜೆ ಮಾಡ್ಲತ್ರ ಭಾಳ ಅಂದ್ರ ಭಾಳ ಶಾಂತಿ ಅನಿಸ್ತದ ಮನ್ಸಿಗೆ. ಇರೋ ಬರೋ ಸ್ಟ್ರೆಸ್, ಅನ್ವಾಂಟೆಡ್ ಸ್ಟ್ರೆಸ್ ಎಲ್ಲ ಹೋಯ್ತದ. ನಾ ದೇವ್ರ ಪೂಜೆ ಮಾಡ್ಲತ್ರ ಭಾಳ ಅಂದ್ರ ಭಾಳ ಮನ್ಸಿಗೆ ಶಾಂತಿ ಸಿಗ್ತದ. ಅಷ್ಟು ಚಂದ ಅನಿಸ್ತದ ದೇವ್ರ ಪೂಜೆ ಮಾಡತ್ರು. ಇದು ನನಗಷ್ಟೇ ಇಲ್ಲ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರ್ತದ. ದೇವ್ರ ಪೂಜೆ ಮಾಡತ್ರು ಎಷ್ಟು ಶಾಂತಿ ನೆಮ್ಮದಿ ಸಿಗ್ತದ ಅಂತ ಹೇಳಿ. ಸೊ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ನೀವೇ ನೋಡ್ಕೋಬಹುದು ಯಾವ ತರ ಸಿಂಪಲ್ ಆಗಿ ನಾ ದೇವ್ರ ಪೂಜೆ ಮಾಡಿದ ಅಂತ ಹೇಳಿ. ಗೈಸ್, ಇವತ್ ನಾವು ಊಟಕ್ಕ ಏನೋ ಸ್ಪೆಷಲ್ ಮಾಡ್ಲತ್ತಿದೆವು. ಅದ್ ನನಗ್ ಬಹಳ ಇಷ್ಟ ಅಂತ ಹೇಳಿ ನಮ್ಮ ಮಮ್ಮಿ ನನ್ನ ಕಡೆಯಿಂದ ಮಾಡತ್ತಾರ. ಅದು ಏನದ ಅಂತ ಹೇಳಿ ತೋರಿಸ್ತಾ ಬನ್ನಿ. ನೋಡ್ರಿ, ಅಲ್ಲಿ ನಮ್ಮ ಮಮ್ಮಿ ಮಾಡತ್ತಾರ. ಏನದ ಗೆಸ್ ಮಾಡ್ರಿ. ನೋಡ್ರೆ ಗೊತ್ತಾಯ್ತದ ಕೋಡ್ಬೇಳೆ ಅಂತ. ಬಟ್ ಅದು ಮೊನ್ನಿನ ವಿಡಿಯೋ ತೋರ್ಸಿದಲ್ಲ, ಆಯಿಲ್ದಾಗ ಫ್ರೈ ಮಾಡೋದು ಆ ತರ ಅಲ್ಲ. ನೀರಾಗ ಬಾಯ್ಲ್ ಮಾಡಿ ಮಾಡ್ತೇವು ಊಟಕ್ಕಂತ ಹೇಳಿ. ಇಲ್ಲ, ಆಲ್ರೆಡಿ ನೀರು ಕುದಿಸ್ಲಕ್ ಇಟ್ಟಿದೆವು. ನೋಡ್ಬೋದು, ಆಲ್ರೆಡಿ ನೀರು ಬಾಯ್ಲ್ ಆಗ್ಲತ್ತದ. ಡೈರೆಕ್ಟ್ ಅದು ಕೋಡ್ಬೇಳೆ ಮಾಡಿದ್ದು ಹಾಕ್ಬೇಕು, ಕುದಿಸ್ಬೇಕು ಅಷ್ಟೇ. ಬನ್ನಿ ಹಾಕೋಣ, ಇದು ಒಂದ್ಸಲ ಹಾಕಿ ಕುದಿಸಕ್ ಇಡೋಣ.
ಎಲ್ಲ ಒಟ್ಟಿಗೆ ಹಾಕ್ಬಾರ್ದು, ಒಂದೊಂದಾಗಿ ಹಾಕೋಣ. ನೋಡ್ಬೋದು, ಸ್ವಲ್ಪ ದಪ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಈ ತರ ಸ್ವಲ್ಪ 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 ನಿಧಾನಕ್ಕೆ ಹಾಕ್ಬೇಕು. ಒಮ್ಮೆ ಇದು ಕೋಡ್ಬಳಿ ಮಾಡಕ ಏನೇನ್ ಹಾಕೊಂಡಿದಿ ಹಿಟ್ಟಿನಾಗ ಸ್ವಲ್ಪ ಹೇಳು. ಒಂದು ಅರ್ಧ ಕಿಲೋ ಹ್ಮ್ ಜೋಳದ ಹಿಟ್ಟು. ಮತ್ತು ಅರ್ಧ ಕಿಲೋ ಅಕ್ಕಿ ಹಿಟ್ಟು, ಮತ್ತು ಸ್ವಲ್ಪ ಕಡಲೆಬೇಳೆ ಹಿಟ್ಟು, ಒಂದ್ ಸ್ವಲ್ಪ ಉದ್ದಿನ ಬ್ಯಾಳಿ ಮತ್ತು ಹಾಕಿ ಒಳಗ್ ಥೋಡೆ ಅಜ್ವಾನು ಜೀರಿಗೆ ಹಾಕಿ ಬೀಸ್ಕೊಂಡ್ ಬರ್ಬೇಕು. ಬೀಸ್ಕೊಂಡ್ ಬಂದು ಮತ್ತೆ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಫೋಣಿ ಹೊಡಿಬೇಕು, ಲಾಡ್ಸಿ ಹಾಕ್ಬೇಕು. ಆ ಹಿಟ್ಟಿನಾಗ ಉಪ್ಪು ಖಾರ ಎಲ್ಲ ಹಾಕ್ಬೇಕು. ಬರೀ ಉಪ್ಪು ಖಾರ ಅಷ್ಟೇ ಹಾಕ್ಬೇಕಾ, ಬೇರೆ ಏನಾದ್ರು ಮಸಾಲ ಹಾಕ್ಬೇಕಾ? ಇಲ್ಲ, ಅಷ್ಟೇ ಉಪ್ಪು ಖಾರನೇ. ಎಲ್ಲ ಒಗ್ಗರಣೆ ಹಾಕಿ ಫೋಣಿ ಹೊಡಿಬೇಕು. ಅಷ್ಟೇ ಗೈಸ್, ಕೇಳಿದಿರಲ್ಲ ರೆಸಿಪಿ, ಇಷ್ಟೇ ಮಾಡೋದಿರ್ತು ನೋಡ್ರಿ. ಗೈಸ್, ಈ ತರ ಫುಲ್ ಹಾಕಿದೆವು. ಈ ಚಂದ ಬಾಯ್ಲ್ ಮಾಡ್ಬೇಕು. ಇದು ನೀರ್ ಅವಲ್ಲ, ನೀರೆಲ್ಲ ಹೋಗ್ಬೇಕು, ಅಲ್ಲಿ ತನ ಬಾಯ್ಲ್ ಮಾಡಿದ್ಮೇಲೆ ರೆಡಿ ಆಯ್ತದ. ಫುಲ್ ರೆಡಿ ಆದ್ಮೇಲೆ ಒಂದ್ಸಲ ತೋರಿಸ್ತಾ ನಿಮ್ಗ ನೋಡ್ತೇವೆ. ನೋಡ್ರಿ ಗೈಸ್, ನಮ್ ಪಪ್ಪ ಆಲ್ರೆಡಿ ಊಟ ಮಾಡ್ಲತ್ತಾರ. ಅವರು ಬರೀ ನೈಟ್ ಅಷ್ಟೇ ನಮ್ ಸರಿ ಕೂತ್ಕೊಂಡು ಊಟ ಮಾಡ್ಲಕ್ ಚಾನ್ಸ್ ಇರ್ತದ. ಬಿಕಾಸ್ ಮಾರ್ನಿಂಗ್ ಟೈಮ್ ಅವ್ರಿಗೆ ಹೊಲ್ದಾಗ ಕೆಲ್ಸ ಇರ್ತದ ಅಂತ ಹೇಳಿ ಬೇಗನೆ ಊಟ ಮಾಡಿ ಹೋಯ್ತಾರ. ಸೊ ಅವರಿಗೆ ಫಸ್ಟ್ ಊಟ ನೀಡಿ ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತೇವೆ ಆರಾಮಾಗಿ. ನಾವು ಇವತ್ತು ಊಟಕ್ಕೆ ಏನ್ ತಗೊಂಡಿದೀವಿ ಅಂತಂದ್ರು ಜೋಳದ ರೊಟ್ಟಿ ಮತ್ತೆ ಬೆಂಡೆಕಾಯಿ ಖಾರ ರೆಸಿಪಿ ಬೇಕಂದ್ರೆ ಕೇಳಿ, ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ತಾ. ಜೋಳದ ರೊಟ್ಟಿ ಊಟ ಆಯ್ತು. ಇವತ್ತಿನ ಸ್ಪೆಷಲ್ ಡಿಶ್ ಕುದಿಸಿನ ಕೋಡ್ಬೇಳೆ. ಇಲ್ಲಿ ನೀವು ನೋಡ್ಕೋಬಹುದು ನಮ್ಮ ಅಜ್ಜಿ ಪ್ಲೇಟು. ಅಂಡ್ ನೀವು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ಯಾವ ರೆಸಿಪಿ ಅಂತ ಹೇಳಿ, ಇದು ಏನೇನ್ ಇಂಗ್ರೀಡಿಯೆಂಟ್ಸ್ ಅದ, ಇದು ಏನ್ ಡಿಶ್ ಅಂತ ಹೇಳಿ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಏನ್ ಮಾಡತ್ತೀಯ? ಏನ್ ಮಾಡತ್ತದಿ? ನೀರ್ ಕುಡಿ. ಉಂಡಿ ಕಟ್ಬಿಡ್ತಾವ. ಪಾ ಕೊಡು, ಪಾ. ಮಮ್ಮಿ ಅಲ್ಲಲ್ಲ, ಮಮ್ಮಿ ಅಲ್ಲಲ್ಲ, ಮಮ್ಮ ಅಲ್ಲಲ್ಲ, ಮಮ್ಮ ಬಾಬಾ ಮನೆಗ ಇಲ್ಲಿ ನೋಡ್ರಿ ನಮ್ ಚಿಕ್ಕಮ್ಮ ಏನ್ ಮಾಡತಾರ ಅಂತ ಹೇಳಿ. ನಮ್ದು ಮ್ಯಾರಿಡ್ ತಂಗಿ ಮತ್ತ ಅವ್ರ ಅಕ್ಕ ಶೈಲು ಅವ್ರೆಲ್ಲ ಹಬ್ಬಕ್ ಬಂದಾರ ಅಂತ ಹೇಳಿ ಅವ್ರ ಕಡೆಯಿಂದ ಸ್ಪೆಷಲ್ ಆಗಿ ಚುರುಮುರಿ ಮಾಡ್ಲತ್ತಾರ. ಎಷ್ಟು ಕ್ವಾಂಟಿಟಿ ಮಾಡ್ತಾರ ಅಷ್ಟೇ ಚಂದ ಬಂದಿದೆ. ಟೇಸ್ಟ್ ಮಾಡಿ ನೋಡಿದ ನಾನು, ಭಾಳ ಅಂದ್ರ ಭಾಳ ಚಂದ ಮಾಡ್ಯಾರ. ನೋಡ್ರಿ ಗೈಸ್, ನಾ ಮನಿಗ್ ಬಂದಿನ ಹಿಡ್ದು ಇದೇ ಫಸ್ಟ್ ಡೇ ಇಷ್ಟು ಜೋರ್ ಮಳಿ ಹೊಂಟದ. ಅಂಡ್ ಇದು ರೈತರಿಗೆ ಎಲ್ಲರಿಗ್ ಖುಷಿ ಕೊಡುವಂತ ವಿಷಯ. ಯಾಕಂತಂದ್ರು ಭಾಳ ಮಳಿ ನೆಸೆಸರಿ ಇತ್ತು. ಅಂಡ್ ಸ್ವಲ್ಪ ಗುಡ್ ಫೀಲ್ ಆಗ್ಲತ್ತಿತ್ತು ಮಳಿ ಹೊಂಟಿನ ಕಡೆದು, ಅದಕ್ಕೆ ಹೊರ ಬಂದ್ ಕುಂತಿದ. ಅಂಡ್ ಇಲ್ಲಿ ನೋಡ್ರಿ, ನಾ 2 ಸೈಡ್ ಇವತ್ತು ವಿಂಗ್ಸ್ ಅಪ್ಲೈ ಮಾಡಿದ. ಅಂತಂದ್ರ ಥಿಕ್ ಆಗಿ ಇಲ್ಲ, ಸ್ಮಾಲ್ ವಿಂಗ್ಸ್ 2 ಸೈಡ್ ಹಚ್ಚಿದ. ಬಾಳ ಚಂದ ಅನ್ಸದಿತ್ತು. ಅಂಡ್ ಅಷ್ಟಾಗೆ ನಮ್ಮ ಮಮ್ಮಿ ಹೊಲ್ದಾಗಿನ್ ಹೊಂಟಿದ್ರು, ಮಳಿ ಹೊಂಟಿತ್ತಲ್ಲ ಅದಕ್ಕೆ ಸ್ವಲ್ಪ ಬೇಗಿ ಬಂದಾರ ಇವತ್ತು. ಪಾಪ ಅನ್ಸತಿತ್ತು, ಎಷ್ಟು ಕಷ್ಟ ಪಡ್ಬೇಕಲ್ಲ ಹಳ್ಳಿ ಲೈಫ್ದಾಗ. ಇವಾಗೆ ಮಳೆಗ ಮೈ ತೈಸ್ಕೊಂಡ್ ಬಂದಾರ ಪಾಪ ಹೊಲ್ದಾಗಿಂದು. ಅವ್ರಿಗೆ ಬಿಸಿ ಬಿಸಿ ಡಿಕಾಕ್ಷನ್ ಮಾಡ್ಕೊಟ್ಟಿದ. ಏನಂತಾರ ಕೇಳರ್ ಬನ್ನಿ. ಮಮ್ಮಿ, ಡಿಕಾಕ್ಷನ್. ಥ್ಯಾಂಕ್ ಯು ಗೈಸ್. ಅಷ್ಟಾಗೆ ನಮ್ಮ ಪಪ್ಪ ಬಿ ಬಂದಿದ್ರು ಹೊಲ್ದಾಗಿಂದು ಕೆಲಸ ಮುಗಿಸ್ಕೊಂಡು. ಯಾಕಂತಂದ್ರು ಇವತ್ತು ಮಳಿ ಬಿದ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ಇಬ್ಬರು ಬೇಗಿ ಬಂದಾರ. ನೀವೇ ನೋಡ್ಬೋದು, ಮೈ ಎಲ್ಲ ತೋರಿಸ್ಕೊಂಡ್ ಬಂದಾರ. ಪಪ್ಪ ಬಿ ಇವಾಗೆ ಬಂದಾರ ಹೊಲ್ದಾಗಿಂದು. ಸೊ ಅವ್ರಿಗೆ ಇನ್ನೊಂದ್ಸಲ ಡಿಕಾಕ್ಷನ್ ಮಾಡ್ಕೊಡರಿ. ಯಾಕಂತಂದ್ರು ನಾನು ನಮ್ಮ ಮಮ್ಮಿ ಸಲಕ್ಕಷ್ಟೇ ಮಾಡಿದ್ದೆ ಅವಾಗ. ಇವಾಗ ನಮ್ಮ ಪಪ್ಪ ಬಂದಾರ, ಅವ್ರಿಗೆ ಒಂದ್ಸಲ ಮಾಡ್ಕೊಡರಿ.
ಅವ್ರಿಗ್ ಬಿ ಡಿಕಾಕ್ಷನ್ ಮಾಡ್ಕೊಟ್ಟಿದ, ನಮ್ ಪಪ್ಪ ಬಿ ಕುಡ್ದಾರ. ಇದೆಲ್ಲ ಸ್ಮಾಲ್ ಥಿಂಗ್ಸ್ ಅಂತ ಅನಿಸ್ತದ, ಬಟ್ ರಿಯಲಿ ಭಾಳ ಅಂದ್ರೆ ಭಾಳ ಚಂದ ಅನಿಸ್ತದ ಮನ್ಸಿಕ್ಕಿ ಅವ್ರ ಕಡೆಯಿಂದ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡೋದು. ಅಷ್ಟಾಗಿ ಈವ್ನಿಂಗ್ ಬಿ ಆಗಿತ್ತು. ಅಂಡ್ ನನ್ಗೆ ಆಲ್ಮೋಸ್ಟ್ 3 to 4 days ಮೇಲಾಗಿತ್ತು ನಾ ಹೇರ್ ವಾಶ್ ಮಾಡಿ. ಅದಕ್ಕೆ ಕೂದಲೆಲ್ಲ ಫುಲ್ ಫ್ರೀಸಿ ಡ್ರೈ ಆಗಿತ್ತು. ಸೊ ಹೇರ್ ಆಯಿಲ್ ಮಾಡ್ಕೊಂಬರಿ ಅಂತ ಹೇಳಿ ಆಯಿಲ್ ಅಪ್ಲೈ ಮಾಡ್ಲತ್ತಿದ. ಫುಲ್ ಸ್ಕಾಲ್ಪ್ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಒಂದ್ ದಿವ್ಸ ಹಾಗೆ ಬಿಡರಿ ಅಂತ ಹೇಳಿ ಬಿಟ್ಟಿದ. ಅವತ್ತಿನ ದಿವ್ಸ ಮರುದಿನ ಸ್ನಾನ ಮಾಡರಿ ಅಂತ ಹೇಳಿ. ಅಷ್ಟೇನು ಬಿಡಕ್ ಹೋಗ್ಬಾರ್ದು. ಸುಮ್ಮನೆ 1-2 hours ಹೇರ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಹೇರ್ ವಾಶ್ ಮಾಡ್ಕೋಬಹುದು. ಬಟ್ ನಾ ಸುಮ್ಮನೆ ಹಾಗೆ ಜಾಸ್ತಿ ಫ್ರೀಜಿ ಅನ್ಸತ್ತು ಅಂತ ಹೇಳಿ ಅದ್ರದ್ದು ಹಿಂದಿನ ದಿವ್ಸನೇ ಅಪ್ಲೈ ಮಾಡಿದೆ. ಹೇರ್ ವಾಶ್ ಹಿಂದಿನ ದಿವ್ಸನೇ ಹೇರ್ ಆಯಿಲ್ ಅಪ್ಲೈ ಮಾಡಿ ಹಾಗೆ ಬಿಟ್ಟಿದ. ಇವತ್ತು ನೈಟ್ ಡಿನ್ನರಿಗೆ ನಾವು ಇವತ್ತು ಆಲೂ ಬಾತ್ ಮಾಡ್ಲತ್ತಿದೆವು. ಆಲೂ ಬಾತ್ ಬೆಂಗಳೂರು ಸೈಡ್ ಪಲಾವ್ ಅಂತ ಕರೀತಾರ, ಬಟ್ ನಮ್ ಸೈಡ್ ಆಲೂ ಬಾತ್ ಅಂತ ಕರಿತೇವು. ಸೇಮ್ ರೆಸಿಪಿ, ಸೇಮ್ ಇಂಗ್ರೀಡಿಯೆಂಟ್ಸ್, ವೆಜಿಟೇಬಲ್ಸ್ ಸೇಮ್, ಎಲ್ಲ ಸೇಮ್, ಹೆಸರಷ್ಟೇ ಚೇಂಜ್ ಇರ್ತದ. ಇವತ್ತು ಸ್ವಲ್ಪ ಚಳಿ ವೆದರ್ ಇದ್ದಿನ ಕಡೆಂದು ಬಿಸಿ ಬಿಸಿ ಆಲೂ ಬಾತ್ ಮಾಡ್ಕೊಂಡು ತಿಂದ್ರೆ ಚಂದ ಅನಿಸ್ತದ ಅಂತ ಹೇಳಿ ನಾನೇ ಖುದ್ದಾಗಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ರೆಸಿಪಿನ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ಸ್ ಏನ್ ತಗೊಂಡಿದ್ದ ಅಂತಂದ್ರೆ ನಾರ್ಮಲ್ ಮನೆಗೆ ಏನೇನ್ ಇರ್ತದ ಅದಷ್ಟೇ ತಗೊಂಡಿದ್ದ. ಈರುಳ್ಳಿ, ಆಲೂಗಡ್ಡೆ, ಟೊಮ್ಯಾಟೊ ಮತ್ತೆ ಗ್ರೀನ್ ಚಿಲ್ಲಿ ಮತ್ತೆ ಇದು ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಅಷ್ಟೇ ತಗೋತಾ ಇದೀನಿ. ಅಂಡ್ ಆನಿಯನ್ಸ್ ಉದ್ದಕ್ಕೆ ಹಚ್ಕೋಬೇಕು, ಬಿಕಾಸ್ ಆಲೂಬಾತ್ ಅಲ್ಲಿ ಉದ್ದಕ್ಕೆ ಹಚ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ. ಅಂಡ್ ಆಲೂಗಡ್ಡೆನೂ ಸ್ವಲ್ಪ ದಪ್ಪಗೆ ಹಚ್ಕೋತಾ ಇದೀನಿ, ಬಿಕಾಸ್ ಅದು ಬಾಯಿಗೆ ಸಿಗ್ಬೇಕು ಟೇಸ್ಟ್ ಮಾಡ್ಬೇಕಾದ್ರೆ. ಅಂಡ್ ಗ್ರೀನ್ ಚಿಲ್ಲಿ, ಟೊಮ್ಯಾಟೊ ನಾರ್ಮಲ್ ಮೀಡಿಯಂ ಸೈಜ್ ಎಲ್ಲ ಕಟ್ ಮಾಡ್ಕೋತಾ ಇದೀನಿ ಅಷ್ಟೇ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದ ಟೊಮ್ಯಾಟೊ, ಈರುಳ್ಳಿ, ಗ್ರೀನ್ ಚಿಲ್ಲಿ ಮತ್ತು ಆಲೂಗಡ್ಡೆ ಅಂಡ್ ಶುಂಠಿ ಬೆಳ್ಳುಳ್ಳಿ ತರಿಯಾಗಿ ರುಬ್ಕೊಂಡಿದ್ದ. ಜಾಸ್ತಿ ಪೇಸ್ಟ್ ತರ ಮಾಡಿಲ್ಲ. ಬನ್ನಿ ರೆಸಿಪಿ ಮಾಡೋಣ. ಈ ರೆಸಿಪಿನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಬಿಕಾಸ್ ನಾರ್ಮಲ್ ಪಲಾವ್ ಆಲೂ ಬಾತ್ ಯಾವ ತರ ಮಾಡ್ತಾರ ಅದೇ ತರ ಮಾಡ್ಲತ್ತಿದ. ಸ್ಪೆಷಲ್ ಏನ್ ಟ್ರೈ ಮಾಡ್ಲತ್ತಿಲ್ಲ ನಾನು. ಸೊ ಈ ರೆಸಿಪಿ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ಸಿಂಪಲ್ ಆಗಿ ಈ ಕ್ಲಿಪ್ ನೋಡ್ಕೊಂಡು ಬನ್ನಿ ಅಷ್ಟೇ. ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗಿತ್ತು. ಟೇಸ್ಟ್ ಒಂದೇ ನೋಡೋದ್ ಬಾಕಿ ಇತ್ತು. ಅದು ಮ್ಯಾಂಡೇಟರಿ ಕೂಡ, ಯಾಕಂತಂದ್ರೆ ಉಪ್ಪು ಖಾರ ಸ್ವಲ್ಪ ಏರುಪೇರಾದ್ರೂ ಅಡಿಗೆ ಎಲ್ಲ ಹಾಳಾಗುತ್ತೆ, ಅದಕ್ಕೆ ಟೇಸ್ಟ್ ಮಾಡೋದು ಮ್ಯಾಂಡೇಟರಿ. ರೆಸಿಪಿ ಎಲ್ಲ ಕಂಪ್ಲೀಟ್ ಆಗಿತ್ತು. ಕುಕ್ಕರ್ ಮುಚ್ಚಿ ವಿಸಿಲ್ ಕೂಗ್ಸೋದೊಂದೇ ಬಾಕಿ. ಆ ರೆಸಿಪಿ ಮಾಡೋಷ್ಟರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಗಲೀಜ್ ಆಗಿತ್ತು ಅಂತ ಹೇಳಿ ಎಲ್ಲಾನು ಕ್ಲೀನ್ ಮಾಡ್ಕೊಳತ್ತಿದ್ದ. ಅಷ್ಟಾಗೆ ಇವತ್ತು ನಮ್ಮ ಮಮ್ಮಿ ಸಂಪರ್ಕು ಏನೋ ಕೆಲಸ ಇತ್ತು ಅಂತ ಹೇಳಿ ಮಾರ್ಕೆಟಿಗೆ ಹೋಗಿದ್ದರು. ಅಂಡ್ ನಮಗೋಸ್ಕರ ಜಾಪಳಕಾಯಿ ತಂದಿದ್ದರು. ಸೊ ಅನ್ನ ರೆಡಿ ಆಗೋಷ್ಟಲ್ಲಿ ಇವರಿಗೆಲ್ಲ ಇದು ಕಟ್ ಮಾಡಿ ಕೊಡರಿ ಅಂತ ಹೇಳಿ ಜಾಪಳಕಾಯಿ ಎಲ್ಲರಿಗೂ ಕಟ್ ಮಾಡಿ ಕೊಟ್ಟಿದ್ದ. ಮಮ್ಮಿ, ಪಪ್ಪ, ಚಿನ್ನು ಎಲ್ಲರೂ ಜಾಪಳಕಾಯಿ ಚಂದ ತಿಂದರು. ನಾ ಬಿ ತಿಂದಿದ್ದ. ಅಷ್ಟಾಗೆ ಬಿಸಿ ಬಿಸಿ ಆಲೂ ಭಾತ್ ರೆಡಿ ಆಗಿತ್ತು. ವಿಸಲ್ ಆಫ್ ಮಾಡಿದ್ದ. ಅಂಡ್ ಇವಾಗ ಕುಕ್ಕರ್ ಓಪನ್ ಮಾಡಿ ತೋರಿಸ್ಲತ್ತದ ನಿಮಗೆ ಯಾವ ತರ ಬಂದದ, ನೀವೇ ನೋಡ್ಕೊರಿ.
ಮಮ್ಮಿ ಚಿನ್ನು ಅನ್ನ ಹೆಂಗಾಗಿದ್ಯಾ? ಓ ಥ್ಯಾಂಕ್ ಯು. ಗುರು ವೈಷ್ಣು ಗುರುದೇವ ಮರೇಶ್ವರ ಗುರು ಶಾಶ ಪರಬ್ರಹ್ಮ ತಸ್ಮೈ ಶ್ರೀ ನಮಃ. ಹಾ ಬೇರೆ A. ಹಾ A for apple, B for ball, C for cat, D for dog, E for elephant, F for fish, G for goat, H for hen, I for ice cream, J for jug, K for kite, L for lion, M for monkey, N for nest, O for orange, P for peacock, Q for queen, R for rabbit, S for sun, T for tiger, U for umbrella, V for van, W for watch, X for astronaut, Y for yak, Z for zebra. ಜನಗಣ ಹಾ ಭಾರತ ಭಾಗ್ಯ ವೇದಾತ ಪಂಜಾಬ ಸಿಂಧ ಗುಜು ಮಹಾರಾಷ್ಟ್ರ ದಾವಿಲ ಉಜ್ಜಲ ವಂದೇ ಮಾಚಲ ಯಮುನ ಗಂಗ ಉಜ್ಜಲ ಜಡತಿ ತರಂಗ तब शुभ नामे जागे तब शुभ आशीष गे जागे तव जय गाता जगन मंगलदायक जय हे भारत तात जय हे जय हे जय 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 हे. ಇದು ಕ್ಲಿಪ್ ನಿಮ್ಗೆ ತೋರ್ಸ್ಬೇಕಂತ ಹೇಳಿ ಮಾಡಿದ. ಈಕಿ ನಮ್ದು ಅಕ್ಕನ ಮಗಳ ಚಿನ್ನು ಇನ್ನ LKG ಹಳ. ಎಷ್ಟು ನಾಲೆಜ್ ತಗೊಂಡ ನೋಡ್ರಿ, ಎಷ್ಟು ಬೇಗ ಕ್ಯಾಚ್ ಮಾಡ್ಕೊಂಡಳ. ರಿಯಲಿ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ನೈಟ್.